ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಕೆಕೆಆರ್ ವಿರುದ್ಧ ಕಣಕ್ಕಿಳಿಯುತ್ತಿದ್ದಂತೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಅಧಿಪತಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ 279 ಪಂದ್ಯಗಳನ್ನಾಡೋ ಮೂಲಕ ಧೋನಿ ಮತ್ತು ರೋಹಿತ್ ಶರ್ಮಾ ಅವರ ದಾಖಲೆಯನ್ನ ಹಿಂದಿಕ್ಕಿ ಸಾರ್ವಕಾಲಿಕ ನಂಬರ್ 1 ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಇದು ಕೇವಲ ಅಂಕಿಅಂಶವಲ್ಲ, ಒಬ್ಬ ಆಟಗಾರನ ಅದಮ್ಯ ಚೇತನ ಮತ್ತು ನಿರಂತರ ಪರಿಶ್ರಮದ ಫಲ. ದಾಖಲೆಗಳ ಬೆನ್ನೇರುವ ಕೊಹ್ಲಿ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಕೇವಲ 409 ಇನ್ನಿಂಗ್ಸ್ಗಳಲ್ಲಿ 14,000 ರನ್ ಪೂರೈಸಿದ ವಿಶ್ವದ ಅತಿ ವೇಗದ ಮತ್ತು ಭಾರತದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಐಪಿಎಲ್ನಲ್ಲಿ ತಮ್ಮ 9ನೇ ಶತಕ ಸಿಡಿಸುವ ಮೂಲಕ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ತಮ್ಮದೇ ದಾಖಲೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಟಿ20 ಮಾದರಿಯಲ್ಲಿ 10 ಶತಕಗಳನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ಅನ್ನುವಂಥ ಕೀರ್ತಿ ಈಗ ಇವರ ಮೂಡಿಗೇರಿದೆ. ವಿರಾಟ್ ಅವರ ಈ ಅಮೋಘ ಸಾಧನೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಫಾರ್ಮ್ ಬರ್ಲಿ ಬಿಡ್ಲಿ, ಟೀಕೆಗಳು ಕೇಳಿ ಬರ್ಲಿ, ಅಂತಿಮವಾಗಿ ಕಿಂಗ್ ಅಖಾಡಕ್ಕಿಳಿದ್ರೆ ಇತಿಹಾಸ ಸೃಷ್ಟಿಯಾಗೋದು ಗ್ಯಾರಂಟಿ. ಅದಕ್ಕೆ ಹೇಳೋದು ಒನ್ಸ್ ಎ ಕಿಂಗ್ ಆಲ್ವೇಸ್ ಎ ಕಿಂಗ್. ವಿರಾಟ್ ಕೊಹ್ಲಿಯ ಈ ಅಸಾಮಾನ್ಯ ದಾಖಲೆಗಳ ಮೆರವಣಿಗೆ ಹೇಗೆಯೇ ಮುಂದುವರಿಯಲಿ ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.